ನೆಮ್ಮದಿಯ ಬದುಕು ಕಟ್ಟಿಕೊಳ್ಳಲು ಹೆತ್ತವರ ಕಣ್ಣಲ್ಲಿ ಸುಖ ನೋಡಲು 7 ಸಮುದ್ರದಾಚೆ ಹೋಗಿದ್ದ ಕನ್ನಡಿಗನೊಬ್ಬ ಈಗ ಶವವಾಗಿ ಮರಳುತ್ತಿದ್ದಾನೆ. ಹೌದು, ಕೆನಡಾದ ಟೊರಾಂಟೊ ನಗರದಲ್ಲಿ ನೆಲಮಂಗಲದ ಯುವಕನೊಬ್ಬ ದುಷ್ಕರ್ಮಿಗಳ ಗುಂಡಿನ ಮಳೆಗೆ ಬಲಿಯಾಗಿದ್ದಾನೆ. ಬಣ್ಣದ ಲೋಕದ ಕನಸು ಹೊತ್ತು ಹೋದವನು ಇಂದು ಕ್ರೂರ ಹಂತಕರ ಗುಂಡಿಗೆ ಬಲಿಯಾದ ಆ ಭೀಕರ ಸತ್ಯ ಇಲ್ಲಿದೆ ನೋಡಿ. ಫೆಬ್ರವರಿ 8 ಶನಿವಾರ ಮಧ್ಯಾಹ್ನ 3:30 ಟೊರಾಂಟೊದ ರೆಕಸ್ಡೆಲ್ ಬೌಲೆವಾರ್ಡ್ ಬಳಿಯ ವುಡ್ಬೈನ್ ಶಾಪಿಂಗ್ ಮಾಲ್ ಪಾರ್ಕಿಂಗ್ನಲ್ಲಿ ಚಂದನ್ ಕುಮಾರ್ ತಮ್ಮ ಕಾರಿನಲ್ಲಿ ಕುಳಿತು ಮೊಬೈಲ್ನಲ್ಲಿ ಮಾತನಾಡುತ್ತಿದ್ದರು. L&T ಕಂಪನಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದ ಚಂದನ್ಗೆ ಅದು ಕೊನೆಯ ಫೋನ್ ಕಾಲ್ ಆಗಿತ್ತು ಅಂತ ಅವರು ಸಹ ಊಹಿಸಿರಲಿಲ್ಲ. ಅಷ್ಟರಲ್ಲಿ ಬಂದ ಆ ಮೃತ್ಯುದೂತರು ಚಂದನ್ ಕುಮಾರ್ ಕಾರನ್ನ ಗುರಿಯಾಗಿಸಿಕೊಂಡು 10 ಸುತ್ತು ಗುಂಡಿನ ಸುರಿಮಳೆಗೈದಿದ್ದಾರೆ. ಗುಂಡಿನ ಶಬ್ದ ಕೇಳುತ್ತಿದ್ದಂತೆ ಪಾರ್ಕಿಂಗ್ನಲ್ಲಿದ್ದವರು ದಿಕ್ಕಾಪಾಲಾಗಿ ಓಡಿದ್ದಾರೆ. ಪಕ್ಕದ ಕಾರಿನಲ್ಲಿದ್ದ ವ್ಯಕ್ತಿಯೊಬ್ಬರು ತನ್ನ ಕಾರ್ ಕನ್ನಡಿಯ ಮೂಲಕ ನೋಡಿದಾಗ ವ್ಯಕ್ತಿಯೊಬ್ಬ ಗನ್ ಹಿಡಿದು ಚಂದನ್ ಕಾರಿನ ಮೇಲೆ ಫೈರಿಂಗ್ ಮಾಡುತ್ತಿದ್ದ ದೃಶ್ಯ ಕಂಡಿದೆ. ಬರೋಬ್ಬರಿ 5-6 ಬಾರಿ ಗುಂಡು ಹಾರಿಸಿದ ಶಬ್ದ ಇಡೀ ಮಾಲ್ ಆವರಣವನ್ನೇ ನಡುಗಿಸಿತ್ತು. ತೀವ್ರವಾಗಿ ರಕ್ತಸ್ರಾವವಾಗುತ್ತಿದ್ದ ಚಂದನ್ ಅವರನ್ನ ಪೊಲೀಸರು ಆಸ್ಪತ್ರೆಗೆ ಸಾಗಿಸಿದರಾದರೂ ಚಿಕಿತ್ಸೆ ಫಲಕಾರಿಯಾಗದೆ ಅವರು ಕೊನೆಯುಸಿರೆಳೆದಿದ್ದಾರೆ. ಈ ಕ್ರೂರ ಹತ್ಯೆ ನಡೆಯುತ್ತಿದ್ದಂತೆ ಅಲರ್ಟ್ ಆದ ಟೊರಾಂಟೊ ಪೊಲೀಸರು ಇಡೀ ಏರಿಯಾವನ್ನ ಸುತ್ತುವರೆದಿದ್ದಾರೆ. ಚಂದನ್ ಕಾರಿನ ಮೇಲೆ ಹಾರಿಸಲಾದ ಗುಂಡುಗಳು ಹಾಗೂ CCTV ದೃಶ್ಯಾವಳಿಗಳನ್ನು ಆಧರಿಸಿ ಹಂತಕರ ಪತ್ತೆಗೆ ಬಲೆ ಬೀಸಿದ್ದಾರೆ. ಮೃತ ವ್ಯಕ್ತಿ ಬ್ರಾಂಪ್ಟನ್ ನಿವಾಸಿ ಚಂದನ್ ಕುಮಾರ್ ಎಂದು ದೃಢಪಡಿಸಿದ ಪೊಲೀಸರು ಇದೊಂದು ಟಾರ್ಗೆಟ್ ಕಿಲ್ಲಿಂಗ್ ಅಥವಾ ಆಕಸ್ಮಿಕ ದಾಳಿಯೇ ಎಂಬ ಆಯಾಮದಲ್ಲಿ ತನಿಖೆ ಚುರುಕುಗೊಳಿಸಿದ್ದಾರೆ. ನೆಲಮಂಗಲದ ತ್ಯಾಮಗೊಂಡ್ಲು ಗ್ರಾಮದಲ್ಲಿರುವ ಚಂದನ್ ಹೆತ್ತವರು ಇಂದು ನ್ಯಾಯಕ್ಕಾಗಿ ಕಣ್ಣೀರು ಹಾಕುತ್ತಿದ್ದಾರೆ. ಮೃದು ಸ್ವಭಾವದ ಚಂದನ್ ಅವರಿಗೆ ನಿಜಕ್ಕೂ ಇಂತಹ ಸ್ಥಿತಿ ಬರಬಾರದಿತ್ತು.